ಹಲೋ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಟು ಕೀರ್ತಿ ಮನೋಜ್ ಯೂಟ್ಯೂಬ್ ಚಾನಲ್. ನಾನು ಈ ವಿಡಿಯೋ ಮಾಡಬೇಕಾದ್ರೆ ಆ್ಯಕ್ಚುಲಿ ವಾಯ್ಸ್ ಜೊತೆನೇ ರೆಕಾರ್ಡ್ ಮಾಡಿದ್ದು, ಬಟ್ ತುಂಬ ಗಾಳಿ ಇರೋದ್ರಿಂದ ವಾಯ್ಸ್ ಕೇಳಿಸಿಲ್ಲ. ಸೊ ನಾವು ಬಂದು ಇವತ್ತು ಮೈಸೂರು ಹೈವೇಯಿಂದ ನಾನು ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ನಾವು 4 ಗಂಟೆಗೆ ಹೋಗಬೇಕಿತ್ತು, ಮಳೆ ಬರ್ತಿದ್ದ ಕಾರಣದಿಂದ ಲೇಟ್ ಆಯಿತು ಹೊರಡೋದು. ಸೊ ಒಂದು 6 o'clock ಹಂಗೆ ಬಿಟ್ವಿ. ವೆದರ್ ಅಂತೂ ತುಂಬಾ ಚೆನ್ನಾಗಿತ್ತು, ತುಂಬಾ ಎಂಜಾಯ್ ಮಾಡಿದ್ವಿ. ಸೊ ತಿಂಡಿಗೆ ಅಂತ ಹೋಟೆಲ್ಲಿಗೆ ಹೋಗಿದ್ವಿ. ನೆಕ್ಸ್ಟ್ ಬಂದು ಫೈನಲಿ ಮೈಸೂರಿಗೆ ರೀಚ್ ಆದ್ವಿ. ಸೊ ಅಲ್ಲಿಂದ ವಾಯ್ಸಿಂಗ್ ರೆಕಾರ್ಡ್ ಇದೆ, ಕೆಲಸ. ಫೈನಲಿ ನಾವು ಇವಾಗ ಮೈಸೂರಿಗೆ ಬಂದಿದ್ದೀವಿ. ನಾವು ಬಂದು ವರ್ಕ್ ಸ್ಟೇಷನ್ ಮೇಲೆ. ಇಲ್ಲಿ ಗಾಡಿಗಳೆಲ್ಲ ನಿಂತಿದೆ ಎಕ್ಸಿಬಿಷನ್ಗೋಸ್ಕರ. ಇಲ್ಲಿ ನೋಡಿ, ಇವಾಗ ಜೀವಂತವಾಗಿರೋ ಫಿಶಸ್ನ ತೋರಿಸ್ತೀನಿ, ಹೆಂಗೆ ತುಂಬ್ತಾ ಇದ್ದಾರೆ ಪಾಪಚ್ಚಿ. ಕಾಣಿಸ್ತಾನೆ ಇಲ್ಲ. ಎಷ್ಟು ಥರ ಟೆಕ್ನಾಲಜೀಸ್ ಎಲ್ಲ ಯೂಸ್ ಮಾಡಿಬಿಟ್ಟು ತಂದು ನಿಲ್ಲಿಸಿದ್ದಾರೆ ಎಕ್ಸಿಬಿಷನ್ಗೋಸ್ಕರ. ಸ್ಟಾಲಿಗೆ ರೆಡಿಯಾಗಿರೋ ನಿಂತಿರೋ ವೆಹಿಕಲ್ಸು. ಮಿನಿಸ್ಟರ್ ಬಂದಿದ್ದಾರಾ ಗೊತ್ತಿಲ್ಲ, ಬರ್ತಾರೆ ಅನಿಸುತ್ತೆ. ಸೊ ಇದೆಲ್ಲ ಎಲ್ಲ ಅದೇ ವೆಹಿಕಲ್ಸು, ಜೊತೆಗೆ ನಮ್ಮದು ಇದೆ. ಹಾಂ, ಅದು ತೋರಿಸ್ತೀನಿ ಆಮೇಲೆ. ಅಲ್ಲಿ ರೆಡಿ ಆದಮೇಲೆ ಸ್ಟಾಲಿಗೆ ಹೋದ್ಮೇಲೆ ನಾನು ನಮ್ಮ ಗಾಡಿ ತೋರಿಸ್ತೀನಿ, ಯಾಕಂದರೆ ಡೆಕೋರೇಷನ್ ಇನ್ನೂ ಮಾಡಿಲ್ಲ. ಸೊ ಇದು ಕರೆಕ್ಟಾಗಿ ಮೈಸೂರು ಸರ್ಕಲ್ ಇದೆ. ಅರಮನೆ ಎಂಟ್ರೆನ್ಸ್ ಎಲ್ಲ ಪೊಲೀಸ್ ಪ್ರೊಟೆಕ್ಷನ್ ಇದೆ, ಯಾಕಂದರೆ ಮಿನಿಸ್ಟರ್ ಬರ್ತಿದ್ದಾರೆ ಅದಕ್ಕೆ. ಓ ಫುಲ್ಲು ಜೋರಿದೆ. ಪೂಜೆ ನಡೀತಾ ಇದೆ ಇಲ್ಲಿ. ಏನದು? ಬನ್ನಿ ಅಲ್ಲಿ ಏನೋ ಉದ್ದ ಕಾಣಿಸ್ತು, ನೋಡೋಣ ಅಂತ ಮಾಡಿದ್ವಿ. ಇಲ್ಲಿ ಭಾಷಣ ನಡೀತಾ ಇದೆ. ಕರೆಕ್ಟಾಗಿ ಗೊತ್ತಿಲ್ಲ ಆ್ಯಕ್ಚುಲಿ ಅವರೇನೋ ಮಿನಿಸ್ಟರ್ ಏನಂತ. ನೋಡಿದ್ರೆ ಭಯ ಆಗುತ್ತಲ್ಲ. ಅಲ್ಲಿ ಅಲ್ಲೋಗಿದ್ದಾರೆ. ನಮ್ಮ ರಾಜ್ಯಕ್ಕೆ ಅಥವಾ ರಾಷ್ಟ್ರಕ್ಕೆ ಸೀಮಿತವಾಗಿಲ್ಲ, ಅನೇಕ ಅಂತಾರಾಷ್ಟ್ರೀಯದಿಂದಲೂ ಸಹ ಈ ಒಂದು ಮೈಸೂರು ದಸರಾವನ್ನು ನೋಡಲಿಕ್ಕೆ ಬರ್ತಕ್ಕಂಥದ್ದು ಪರಂಪರೆ. ಮತ್ತು ಈ ಪರಂಪರೆಯನ್ನು ಕಳೆದ ಬಾರಿ ನಾವು ಸ್ವಲ್ಪ ಮಳೆಗಾಲ ಇದ್ದರೆ ಬರಗಾಲ ಆಗಿದ್ದರಿಂದ ಹೆಚ್ಚಾದ್ರಿಂದ ನಾವು ಸರಳವಾದ ರೀತಿಯಲ್ಲಿ ಮಾಡಿದ್ದು. ಇವತ್ತು ಬಹಳ ವಿಜೃಂಭಣೆಯಿಂದ ಮೈಸೂರು ರಾತ್ರಿ ನೋಡಿದ್ವಿ. ಚಾಮುಂಡೇಶ್ವರಿಯವರು ಲೈಟಿಂಗ್ ಅನೇಕ ವರ್ಷಗಳು ನೋಡಿದ್ದೇವೆ, ಆದರೆ ಈ ವರ್ಷ ಎಲ್ಲಕ್ಕಿಂತ ಮಿಗಿಲಾಗಿ ಮಾಡಿದ್ದಾರೆ. ಸೊ ಕಟಾವು ಮಾಡ್ತಕ್ಕಂಥದ್ದು ಬೆಳಗಾವಿನಿಂದ ತರಿಸಿದ್ದಾರೆ. ಬೆಳಗಾವಿ ಕಡೆ ಹೆಚ್ಚು ಉಪಯೋಗ ಆಗುತ್ತೆ. ಅವರೆಲ್ಲ 100 ಎಕರೆ 200 ಎಕರೆ ಬೆಳೆಯೋದಾಗುತ್ತೆ. ನಮ್ಮಲ್ಲೆಲ್ಲ ಸ್ವಲ್ಪ ಏರಿಯಾ ಕಡಿಮೆ ಇದೆ. ಭೂಮಿಯಿಂದ ಸ್ಟಾರ್ಟ್ ಮಾಡಿ ಹಾರ್ವೆಸ್ಟ್ ಮಾಡಬಹುದು, ಕಟಾವು ಮಾಡಿ ಹಾರ್ವೆಸ್ಟ್ ಮಾಡಬಹುದು. ಸೊ ಪೂರ್ತಿ ಮಿಷನರಿನಲ್ಲಿ ಮಾಡ್ತಕ್ಕಂಥ ಒಂದು ಆಧುನಿಕವಾದಂಥ ತಂತ್ರಜ್ಞಾನವನ್ನು ಉಪಯೋಗಿಸ್ತಕ್ಕಂಥ ರೀತಿಯಲ್ಲಿ ಇವತ್ತು ನಾವು ಬೇರೆ ದೇಶದಲ್ಲಿ ಸ್ವಲ್ಪ ನಮ್ಮಿಂದ ಅಡ್ವಾನ್ಸ್ ಆಗಿತ್ತು, ನಮ್ಮ ದೇಶದಲ್ಲಿ ಇತ್ತೀಚಿನ ದಿನಗಳಲ್ಲಿ ಬಂದಿದೆ. ಕಳೆದ ಬಾರಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ನಮ್ಮ ಉಪಮುಖ್ಯಮಂತ್ರಿಗಳ ಇಬ್ಬರ ನಾಯಕತ್ವದಲ್ಲಿ ಈ ಸರ್ಕಾರ ಬಂದ ಮೇಲೆ 1,000 ಕೋಟಿ. ಸೊ ಇಲ್ಲಿ ಆ್ಯಕ್ಚುಲಿ ಒಂದು ಡಾಗಿ ನೋಡಿದ್ವಿ, ತುಂಬಾ ಕ್ಯೂಟ್ ಆಗಿತ್ತು. ಸೊ ಸುಮ್ಮನೆ ಹಾಗೆ ಒಂದು ವಿಡಿಯೋ ತೆಗೆಯೋಣ ಅಂದ್ಬಿಟ್ಟು ನನ್ನ ಹಸ್ಬೆಂಡ್ ವಿಡಿಯೋ ತೆಗೆದ್ರು. ನೆಕ್ಸ್ಟ್ ಬಂದು ಆ್ಯಕ್ಚುಲಿ ವೆಹಿಕಲ್ಸ್ ಎಲ್ಲ ಬಂದು JK ಗ್ರೌಂಡಿಗೆ ಮೂವ್ ಆಗ್ತಾ ಇರೋದು. ಸೊ ಎಲ್ಲ ಥರ ಲೈಕ್ ಫಾರ್ಮರ್ಸ್ ಎಲ್ಲ ಕ್ರಿಯೇಟ್ ಮಾಡಿರೋ ಅಂಥ ಮಿಷಿನರೀಸ್ ಆಗಿರ್ಬೋದು, ಟೆಕ್ನಾಲಜೀಸ್ ಆಗಿರ್ಬೋದು, ಎಲ್ಲ ರೆಡಿ ಮಾಡಿಕೊಂಡು ಡಿಸ್ಪ್ಲೇಗೆ ಅಂತ ತಂದಿದ್ದಾರೆ. ಒಂದೊಂದೂ ಲೈಕ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಆ್ಯಕ್ಚುಲಿ ಅವ್ರಿಗೂ ಎಷ್ಟು ಇಂಟ್ರೆಸ್ಟಿಂಗ್ ಆಗಿದ್ದಾರೆ ಲೈಕ್ ಟೆಕ್ನಾಲಜೀಸ್ ಇಂಪ್ರೂವ್ ಮಾಡೋದಕ್ಕೆ ಇಂಡಿಯಾದಲ್ಲಿ. ಸೊ ನೀವು ನೋಡ್ತಾ ಇರ್ಬೋದು. ಸೊ ಇದು ನಮ್ಮ ಗಾಡಿ ಮೂವ್ ಆಗ್ತಾ ಇದೆ. ಬೇರೆ ಥರ ತುಂಬ
ಅಲ್ಲಿ ಗಾಡಿ ಎಲ್ಲ ನಮ್ಮದು ಮೂವ್ ಆಗಾದಮೇಲೆ ನಾವಿವಾಗ JK ಸ್ಟೇಡಿಯಮ್ಮು ಗ್ರೌಂಡೋ ಏನೋ ಇದೆ, ಅಲ್ಲಿಗೆ ಹೋಗ್ತಾ ಇದ್ದೀವಿ. JK ಗ್ರೌಂಡ್, ಯಾಕಂದರೆ ನಮಗೆ ಬಂದು ಅಲ್ಲೇ ಕೊಟ್ಟಿರೋದು ಸ್ಟಾಲ್ ಹಾಕೋದಿದೆ. ಸೊ ನಾವು ಇದನ್ನು ಮುಗಿಸ್ಕೊಂಡು ಅಲ್ಲಿಗೆ ಹೋಗ್ತಿದ್ದೀವಿ. ತುಂಬ ಟ್ರಾಫಿಕ್ ಇದೆ, ಬಿಕಾಸ್ ಟೂರಿಸ್ಟ್ ಎಲ್ಲ ಇವಾಗ ದಸರಾ ಟೈಮ್ ಬೇರೆ ಅಲ್ವಾ, ಜಾಸ್ತಿ ಜನ ಬಂದಿರ್ತಾರೆ. ಸೊ ತುಂಬ ಟ್ರಾಫಿಕ್ ಇದೆ ಆ್ಯಕ್ಚುಲಿ. ಸೊ ಇದು ಬಂದು ಎಂಟ್ರೆನ್ಸ್. ಮತ್ಸ್ಯ ಮೇಳ ಇಲ್ಲೇ ಇರುತ್ತೆ ನಮ್ಮದು ಮೋಸ್ಟ್ಲಿ. ಸೊ ಗಾಡಿ ಪಾರ್ಕ್ ಮಾಡಿಬಿಡೋಣ. ಮತ್ಸ್ಯ ಮೇಳ ಅಲ್ಲಿ ರೈತ ದಸರಾ 2024 ನಡೀತಾ ಇದೆ, ಮತ್ತು ಮಹಿಳಾ ದಸರಾ 2024 ನಡೀತಾ ಇದೆ. ಇಲ್ಲಿ ಒಂದು ಮತ್ಸ್ಯ ಮೇಳ ನಡೀತಾ ಇದೆ. ಇಲ್ಲೇ ನಮ್ಮದು. ಒಂದು ನಿಮಿಷ ನೋಡಿ ಎಷ್ಟು ಚೆನ್ನಾಗಿದೆ. ನೈಸ್ ಫಿಶಸ್, ಎಷ್ಟು ಥರ ಫಿಶಸ್ ಇರೋದು ಅದೆಲ್ಲ ಹಾಕಿರ್ತಾರೆ ಇಲ್ಲಿ, ಯಾಕಂದರೆ ಇದು ಬಂದು ಮತ್ಸ್ಯ ಮೇಳ ಆಗಿರೋದ್ರಿಂದ ಎಲ್ಲ ಹಾಕಿರ್ತಾರೆ. ಸೊ ಅವ್ರು ಬಂದು ನಮ್ಮ ಬೆಂಗಳೂರಿನ ಮಹೇಶರು ಎರಕಿನಿಗೆ ಬರ್ತಿರೋದು. ಎಷ್ಟು ಚೆಂದ ಇದೆ ಅಲ್ಲ. Oh my God. ಈ ಥರ ಇದೆ ಎಂಟ್ರೆನ್ಸ್. ಶಾರ್ಕ್ಸ್ ಎಷ್ಟಿದೆ ಒಂದೇ ಇದರಲ್ಲಿ. ಬದುಕಿದ್ದು ಅಂದ್ಕೊಂಬೇಡಿ, ಅದು ಸತ್ತಿದ್ದು. ಬದುಕಿರೋದಲ್ಲಿದೆ. ಇದು ಕುಚ್ಚು ಮರೆಲ್ ಮೀನು ಕೃಷಿ. This is cute actually. ಸತ್ತೋಗಿದೆ ಅದು 3. ಇದಂಗೆ ಸ್ಟ್ರಕ್ ಆಗೋಗಿದೆ. ಸ್ಟ್ಯಾಚ್ಯೂ ಮೀನ್ಸ್ ಸ್ಟ್ಯಾಚ್ಯೂ ಫಿಶಸ್. ಆ್ಯಕ್ಚುಲಿ ನಾವು ಗೋವಾದಲ್ಲಿದ್ದಾಗ ಎಲ್ಲ ಫಿಶಿಂದು ನೇಮ್ಸ್ ಹಾಕಿದ್ರು, ಬಟ್ ಇಲ್ಲಿ ಹಾಕಿಲ್ಲ. ಗೋವಾ ಅಕ್ವಾ ಇದು ಅಂತ ಮಾಡಿದ್ವಿ. ಆವಾಗ ನಾನು ವ್ಲಾಗ್ಸನ್ನ ಸ್ಟಾರ್ಟ್ ಮಾಡಿರಲಿಲ್ಲ. ಅವಾಗ ನೋಡಿ ಎಷ್ಟು ಚಂದ ಇದೆ. ಸೊ ಇಲ್ಲೆಲ್ಲ ಖಾಲಿ ಇದೆ, ಆ್ಯಕ್ಚುಲಿ ಹಾಕಬೇಕು. ಇಲ್ಲೊಂದು ಇದೆ, ಏನೋ ಇದೆ ನೋಡುವ. ಫುಲ್ ಥರ್ಮಾಕೋಲಲ್ಲಿ ಮಾಡಿದ್ದಾರೆ.
ಲೈಕ್ ಫಿಶ್ ಪಾಂಡ್ಸ್. ಇದು ಸಮಗ್ರ ಮೀನು ಕೃಷಿ ಪ್ರಾತ್ಯಕ್ಷಿಕೆ. ವಾವ್, ಪರ್ಲ್ಸ್. ಇದೇನಂತಾರಲ್ಲ ಕಪ್ಪೆ ಚಿಪ್ಪು. ಹಾಂ, ಕಪ್ಪೆ ಚಿಪ್ಪುನೇ ಆ ಥರದ್ದು ಆ್ಯಕ್ಚುಲಿ ಗೋವಾದಲ್ಲಿ ಇದ್ದಲ್ಲ. ಕ್ರಾಬ್ಸ್. ಅದೇ ಬರ್ತಿದ್ದೀರಿ ಗುರು. ಎಲ್ಲ ಬಂದಿಲ್ಲ, ಎಲ್ಲ ಬರಲಿಲ್ಲ ಗುರು. ಎಲ್ಲಾದ್ರಲ್ಲೂ ಪಿಕ್ಚರ್ ನೋಡಿ ಗುರು. ಎಲ್ಲ ಸಂಜೆ ಇದ್ದೆ ನಾನು ಗುರು. ಆ ಮೂಲೆಯಲ್ಲಿ ಇರೋದ್ರಲ್ಲಿ ನೋಡಿ ಗುರು. ಬದುಕಿರೋ ಕ್ರಾಬ್ಸ್. ಸೀಗಡಿ ಬಲೆ. ನಿಮಗೆಲ್ಲ ಒಂದು ವಿಷಯ ಹೇಳಬೇಕು. ಆ್ಯಕ್ಚುಲಿ ನಾವು ಇದನ್ನು ತೊಗೊಂಡಿದ್ವಿ, ಲಾಬ್ಸ್ಟರ್ನ. ಲಾಸ್ಟ್ ಟೈಮ್ ನಾವು ಗೋವಾಗೆ ಹೋದಾಗ ಸೇಮ್ ಇದೇ ಥರ ಆರೆಂಜ್ನ ತೊಗೊಂಡಿದ್ವಿ. ಮನೆಗೆ ತೊಗೊಂಡಾದಾಗ ಚೆನ್ನಾಗೇ ಇತ್ತು, ಬಟ್ ಆಮೇಲೆ ಸತ್ತೋಯ್ತು ಅಷ್ಟೇ. ಅಲ್ಲಿನ ಥರ ಮಾಡಿದ್ದಾರೆ ಶಾರ್ಕ್. ಸೊ ಇವಾಗ ಆ್ಯಕ್ಚುಲಿ ಮಿನಿಸ್ಟರ್ ಬರ್ತಾ ಇದ್ದಾರೆ ಇದ್ರ ಹತ್ರ. ಇವಾಗ ನಾನು ತೋರಿಸಿದ್ನಲ್ಲ ಅಕ್ವೇರಿಯಮ್, ಅದ್ರ ಹತ್ರ ಮಿನಿಸ್ಟರ್ ಬರ್ತಾ ಇದ್ದಾರೆ. ಸರ್ ಇದು ಒಂದೇನೇನೋ ಅನ್ಕೊಬಿಟ್ಟೆ ಸರ್. ಇನ್ನೂ ಹಂಗೆ ಹಾಗಾದ್ರೆ ಅಕ್ಕರೆ ಲೋ ಬಿತ್ಕೊಳ್ಳಿ ಅಂತ. ಹಲೋ ಸೈಡ್ ಬರೋಣ ಬೇರೆ ಯಾರು ಸರ್ ಒಳಗೋಗಿ. ಸೊ ಇಲ್ಲಿ ನಾವು ಸುಮ್ಮನೆ ವಿಸಿಟ್ ಮಾಡೋಕ್ಕೆ ಅಂತ ಬಂದಿದ್ವಿ. ನೆಕ್ಸ್ಟ್ ಕಂಟಿನ್ಯೂಷನ್ ವ್ಲಾಗ್ ಬಂದು ನಾನು ಪಾರ್ಟ್ 2 ಅಲ್ಲಿ ಹಾಕ್ತಾಯಿದ್ದೀನಿ. ಸೊ ಪ್ಲೀಸ್ ವಿಸಿಟ್ ಮೈ ಚಾನಲ್.